श्रीगुरुभ्यो नमः। हरिः ओं। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीम्। ओं नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चवनो जवनो भृगुः शौनकोष्टादशश्चेति ज्योतिष्शास्त्रप्रवर्तकाः। नमो ऋषिभ्यः नमो महद्भ्यः। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, 29/3/2025 ಶುಭವಾದಂಥ ಸಂದರ್ಭದಲ್ಲಿ ಕುಂಭರಾಶಿಯಲ್ಲಿರುವಂತಹ ಶನೈಶ್ಚರನು ಮೀನರಾಶಿಗೆ ಪರಿವರ್ತನೆ ಆಗ್ತಾ ಇದ್ದಾನೆ. ಹಾಗಾಗಿ ಶನೈಶ್ಚರನ ಪ್ರಭಾವ ಏನೇನಾಗಬಹುದು 12 ರಾಶಿಯವರ ಮೇಲೆ. ಯಾಕಂದರೆ ನಾವು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೇವೆ. ಮೇಷರಾಶಿ, ವೃಷಭ ರಾಶಿ, ಇದನ್ನು ಎಷ್ಟೋ ಜನ ನೋಡಿಲ್ಲ. ಯಾಕಂದರೆ 7.5 ಶನಿ ಬಂದಿದೆಯಪ್ಪ ಏನು ಅಂಥೇಳಿ ಚಿಂತೆ ಮಾಡ್ತಾ, ಟೆನ್ಷನ್ ಮಾಡ್ತಾ ಬಹಳ ಜನ ಸ್ವಲ್ಪ ಹೆದರಿಕೆಯಿಂದ ಚಿಂತೆ ಮಾಡ್ತಾ ಇದ್ದೀರಿ. ಏನಂತಂದರೆ ಇದು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ ಅಥವಾ ದಶಾಭುಕ್ತಿಗಳ ಮೇಲೆ ಹೆಚ್ಚಿನದಾದಂಥ ಲಾಭಾಂಶಗಳು ಶುಭಗಳು ಕೂಡ ಸಿಗುವಂಥ ಸಾಧ್ಯತೆಗಳಿರ್ತವೆ. ಆದರೆ ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳ ಸ್ಥಿತಿ ಹೇಗಿದೆ ಎಂಬುದನ್ನು ನೋಡಿ ಹೇಳುವಂಥ ಒಂದು ಸಾಮಾನ್ಯವಾದಂಥ ಮನುಷ್ಯ ಪ್ರಯತ್ನ ಇದು. ಹಾಗಾಗಿ ಭಯ ಪಡೋದು ಚಿಂತೆ ಮಾಡುವಂಥದ್ದು ಅಲ್ಲ. ಒಳ್ಳೆ ರೀತಿಯಾದಂಥ ಫಲಗಳನ್ನು ಭಗವಂತ ನೀಡ್ತಾನೆ ಅಂತಂದರೆ ಸಂತೋಷವಾಗ್ತದೆ. ಸ್ವಲ್ಪ ದುಃಖ ನೋವು ಬರ್ತದೆ ಅಂತಾದರೆ ಸ್ವಲ್ಪ ಟೆನ್ಷನ್ ಆಗ್ತದೆ. ಅದು ಎಲ್ಲರಿಗೂ ಆಗ್ತದೆ. ಈ ಗ್ರಹಸ್ಥಿತಿಯಿಂದ ಎಲ್ಲರೂ ಕೂಡ ಒಳಪಟ್ಟಿದ್ದಾರೆ. ನಾನು ಹೊರತಲ್ಲ, ನೀವು ಹೊರತಲ್ಲ, ಪ್ರತಿಯೊಬ್ಬರೂ ಹೊರತಲ್ಲ. ಗ್ರಹಾಧೀನಾಹ ನರಾಮರಾಹ ಎಂಬುದಾಗಿ ಹೇಳಿದ್ರು. ಗ್ರಹಗಳ ಅಧೀನವಾಗಿ ದೇವತೆಗಳು ಕೂಡ ಇದ್ದಾರೆ, ಮನುಷ್ಯರು ಕೂಡ ಇದ್ದಾರೆ, ಪ್ರತಿಯೊಂದು ವ್ಯಕ್ತಿಗಳು ಕೂಡ ಜಗತ್ತಿನಲ್ಲಿ ಇದ್ದಾರೆ. ಹಾಗಾಗಿ ನೋಡಿ, ಶನೈಶ್ಚರನು ಮೀನರಾಶಿಯರಿಗೆ ಬಂದಿರುವಂತಹ ಶನೈಶ್ಚರನು ವೃಷಭ ರಾಶಿಗೆ 3ನೇ ದೃಷ್ಟಿ, ಹಾಗೆ ಕನ್ಯಾ ರಾಶಿಗೆ 7ನೇ ದೃಷ್ಟಿ, ಇನ್ನು ಧನುರ್ರಾಶಿಗೆ 10ನೇ ದೃಷ್ಟಿಯಲ್ಲಿ ಶನೈಶ್ಚರನು ಇರ್ತಾನೆ. ಹೀಗಿದ್ದಾಗ 12 ರಾಶಿಯಲ್ಲಿ ಫಸ್ಟ್ ಮೇಷರಾಶಿಯವರಿಗೆ ಒಂದು ಹಂತಕ್ಕೆ ಸ್ವಲ್ಪ ಜಾಗೃತ ವಹಿಸ್ಕೊಳ್ಬೇಕು. ಯಾಕಂದರೆ 7.5 ಶನಿ ನಿಮಗೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಬಹಳ ಎತ್ತರವಾದಂಥ ಅವಸ್ಥೆಗಳನ್ನು ಕೂಡ ಕೊಟ್ಟು ಬಿಡಬಹುದು. ಆದರೆ ಕೆಲವೊಂದು ಸಲ ತುಂಬ ಪರೀಕ್ಷೆ ಮಾಡಬಹುದು. ಹಾಗಾಗಿ ನೀವು ಈ ಒಂದು ಶನೈಶ್ಚರನ ಆರಂಭ ದಿವಸದಲ್ಲಿ ಬಹಳ ಜಾಗ್ರತೆ, ಬಹಳ ಸಮಾಧಾನ, ಭಗವನ್ ನಾಮಸ್ಮರಣೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೊಳ್ಳೆ ಚಿಂತನೆ ಮಾಡ್ತಾ, ಒಳ್ಳೊಳ್ಳೆ ಕೆಲಸಗಳನ್ನು ಪ್ರಯತ್ನ ಮಾಡ್ತಾ, ಭಗವಂತನ ಮೇಲೆ ಸಂಪೂರ್ಣವಾಗಿ ಭಾರ ಹಾಕಿ ಏನು ಕೊಟ್ಟರೂ ಭಗವಂತನ ಇದು ಪ್ರಸಾದ ಅಂತ ಸ್ವೀಕಾರ ಮಾಡ್ತಾ ಬನ್ನಿ. ಆದಷ್ಟು ಭಗವನ್ ನಾಮಸ್ಮರಣೆ ಜಾಸ್ತಿ ಮಾಡಿ ಅಂತೇಳಿ ಹೇಳ್ತಾನೆ. ನಿಮಗೆ 12ನೇ ರಾಶಿಯಲ್ಲಿರುವಂತಹ ಶನೈಶ್ಚರನು ವಿಶೇಷವಾಗಿ ಒಳ್ಳೆ ಕೆಲಸಕ್ಕೋಸ್ಕರ ಖರ್ಚು ಮಾಡಬಹುದು ಅಂತೇಳಿ ಹೇಳ್ತೇನೆ. 12ನೇ ರಾಶಿ ಶನೈಶ್ಚರ ಬಂದಾಗ ಒಳ್ಳೆಯದಕ್ಕೆ ಖರ್ಚಾಗ್ತದೆ. ಹಾಗೆ ಆದಾಯಗಳು ಕೂಡ ತಕ್ಕ ಮಟ್ಟಿಗೆ ಬರುತ್ತೆ. ಹಣಕಾಸಿಗೆ ಎಲ್ಲೋ ಬಡಾಟ, ಎಲ್ಲೋ ಚಿಂತೆ ಆಗುವಂಥದ್ದಿಲ್ಲ. ಹಾಗಾಗಿ ಮೇಷರಾಶಿಯವರು ಆದಷ್ಟು ನಿಧಾನವಾಗಿ ಯೋಚನೆ ಮಾಡುವಂಥ ಒಂದು ಪ್ರಯತ್ನ. ಇನ್ನು ಹೆಚ್ಚಿನದಾದಂತಹ ಶುಭವಾದಂಥ ಫಲ ಆಗಲಿ ಅಂತಂದರೆ ನೀವೆಷ್ಟಾಗುತ್ತೋ ಅಷ್ಟು ಕಾರ್ಯಸಿದ್ಧಿ ಹನುಮಂತನ ಮಂತ್ರಗಳನ್ನು ಪಠನೆ ಮಾಡುವಂಥ ಸಾಧ್ಯತೆಗಳನ್ನು ಮಾಡಿ ಆ ಹನುಮಂತನ ಅನುಗ್ರಹದಿಂದ ಶುಭವಾಗಬಹುದು. ಇನ್ನು ವೃಷಭ ರಾಶಿಯವರಿಗೆ ನೋಡಿ, ಏಕಾದಶದಲ್ಲಿ ಶನೈಶ್ಚರನಿದ್ದರೆ ಎಲ್ಲ ಶುಭವಾದಂಥ ರಾಜಯೋಗಗಳನ್ನೇ ಕೂಡ ಕೊಡ್ತಾನೆ ಶನೈಶ್ವರ ಎಂಬುದಾಗಿ ಹೇಳ್ತಾರೆ. ಯಾಕಂದರೆ ನಿಮಗೆ ಹೆಚ್ಚಿನದಾಗಿ ಶನೈಶ್ವರನ ಒಂದು ರಾಶಿಗೆ ದೃಷ್ಟಿಯೂ ಕೂಡ ಇದೆ. ಅದರ ಜೊತೆಯಲ್ಲಿ ಯಾವ್ಯಾವ ಕೆಲಸಗಳು ನಿಂತು ಹೋಗಿದೆಯೋ ಅಂತಹ ಕೆಲಸಗಳನ್ನು ಪುನಃ ಆರಂಭ ಮಾಡುವಂಥದ್ದು, ಪತ್ರಿಕೋದ್ಯಮದವರಿರಬಹುದು ಅಥವಾ ಹೆಚ್ಚಿನದಾದಂತಹ ಯಾವುದೋ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಗಳಿರಬಹುದು. ನಿಮಗೆಲ್ಲ ಹೆಚ್ಚಿನದಾದಂಥ ಪ್ರೋತ್ಸಾಹ ಮತ್ತು ಹಣಕಾಸಿನ ವ್ಯವಸ್ಥೆ, ಹೀಗೆಲ್ಲ ಎಲ್ಲ ರೀತಿಯಾದಂಥ ಶುಭ ವಾತಾವರಣಗಳನ್ನು ಶನೈಶ್ವರ ಉಂಟು ಮಾಡಬಹುದು. ಮತ್ತು ಹೆಚ್ಚಿನದಾಗಿ ಶುಭವಾದಂತಹ ರಾಜಯೋಗವನ್ನು ಕೂಡ ಕೊಡಬಹುದು. ಏಕಾದಶದಲ್ಲಿ ಬಂದರೆ ಶನೈಶ್ವರನು ಬಹಳ ಎತ್ತರಕ್ಕೆ ನಿಮ್ಮನ್ನು ಬೆಳೆಸ್ತಾನೆ. ಹಾಗಾಗಿ ಬೆಳೆಸುತ್ತಾನೆ ಅಥವಾ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ ಅಂತ ಬಹಳ ಸಂತೋಷ ಪಡಲಿಕ್ಕೆ ಹೋಗಬೇಡಿ. ಆದಷ್ಟು ಭಗವನ್ ನಾಮಸ್ಮರಣೆ ಮಾಡ್ತಾ ಇರಿ. ಯಾಕಂದರೆ ಮೇಷರಾಶಿಯವರಿಗೆ ಆದಾಗ ವೃಷಭ ರಾಶಿಯವರಿಗೂ ಮುಂದೆ ಇನ್ನು 2.5 ವರ್ಷದ ಅನಂತರದಲ್ಲಿ ಶನೈಶ್ವರನು ಬರಲಿಕ್ಕಿದ್ದಾನೆ. ನೀವು ಒಟ್ಟಿನಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಯಾವುದನ್ನಾದರೂ ಕೂಡ ಸ್ಥಿರಾಸ್ತಿಯನ್ನು ಸಂಪಾದನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ ಶನೈಶ್ವರನು ಕೊಡ್ತಾನೆ. ಯಾವಾಗ ಏಕಾದಶಕ್ಕೆ ಬಂದಾಗ ಸ್ಥಿರವಾದಂಥ ಆಸ್ತಿಯನ್ನು ಅಥವಾ ಭೂಮಿಯ ಸಂಬಂಧವಾದಂಥ ತೊಂದರೆಗಳಿದ್ದರೆ ಅದರೆಲ್ಲ ಪರಿಹಾರ ಮಾಡುವಂಥ ಶುಭವಾದಂಥ ಯೋಗಗಳನ್ನು ಕೂಡ ಶನೈಶ್ವರನು ಅನುಗ್ರಹ ಮಾಡ್ತಾನೆ. ಇನ್ನು ಮಿಥುನ ರಾಶಿಯವರಿಗೆ ದಶಮ ರಾಶಿಗೆ ಶನೈಶ್ವರನು ದಶಮದಲ್ಲಿದ್ದಾಗ ನಿಮ್ಮ ಚತುರ್ಥ ರಾಶಿಗೆ ಅವನ ಪರಸ್ಪರ ದೃಷ್ಟಿ ಇದೆ. ಹಾಗಾಗಿ ಸ್ವಲ್ಪ ಉದ್ಯೋಗದ ವ್ಯವಸ್ಥೆಯಲ್ಲಿ ಯೋಚನೆ ಮಾಡಬೇಕು. ಎಲ್ಲಿ ನೀವು ಕುತ್ಕೊಳ್ಬೇಕು ಗಟ್ಟಿಯಾಗಿ ಅಂತೇಳಿ ಯೋಚನೆ ಮಾಡಬೇಕು. ಒಂದು ಭಾರತದಲ್ಲಿರಬೇಕು, ಹೊರದೇಶದಲ್ಲಿರಬೇಕು, ಎಲ್ಲಿರಬೇಕು, ಏನು ಮಾಡಬೇಕು ಹೇಳುವಂತಹ
ಮನಸ್ಥಿತಿ ಇಟ್ಕೊಂಡು ನೀವು ಪರಿಸ್ಥಿತಿಗೆ ತಕ್ಕಂತೆ ಪ್ರಯತ್ನ ಮಾಡಿಕೊಳ್ಬೇಕು. ಯಾಕಂದರೆ ಉದ್ಯೋಗದಲ್ಲೇ ನಿಮಗೆ ಏನಾದರೂ ಖಿನ್ನತೆಗಳು ಚಿಂತೆ ಬರುವಂಥ ಸಾಧ್ಯತೆಗಳು. ಆದರೆ ಶನೇಶ್ವರನು ಒಂದು ಕಡೆ ಗಟ್ಟಿಯಾಗಿ ಕೂರಿಸಬಹುದು. ಯಾಕಂದರೆ ದಶಮಕ್ಕೆ ಶನೇಶ್ವರನು ಬಂದಾಗ ಸುಖ ಸ್ಥಾನವನ್ನು ಕೂಡ ದೃಷ್ಟಿಯಿಂದ ನೋಡ್ತಾನೆ. ಹಾಗಾಗಿ ಎಲ್ಲಿ ನಿಮಗೆ ಮುಂದೆ ಅಭಿವೃದ್ಧಿ ಆಗುತ್ತೆ ಅಲ್ಲಿ ಕೂರಿಸ್ತಾನೆ. ಎಲ್ಲಿ ಅಂಥೇಳಿ ನಿಮ್ಮ ಮೇಲೆ ಭಗವಂತನ ಮೇಲೆ ತೀರ್ಮಾನ ತೆಗೆದುಕೊಳ್ಬೇಕು. ಸದ್ಯಕ್ಕೆ ಆ ತೀರ್ಮಾನ ನನಗೆ ಗೊತ್ತಾಗೋದಿಲ್ಲ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿ, ಇಷ್ಟು ದಿವಸ ಅಷ್ಟಮ ಶನಿ ಹೇಳ್ತಾ ಇರುವಂತಹ ಪರಿಸ್ಥಿತಿ ಪರಿಹಾರವಾಗಿ ಭಾಗ್ಯಕ್ಕೆ ಶನೇಶ್ವರನು ಬಂದಿದ್ದಾನೆ. ಹಾಗಾಗಿ ಭಾಗ್ಯದ ಬಾಗಿಲು ಏನಿದೆಯೋ ತೆರೆಯುವಂಥ ಸಾಧ್ಯತೆಗಳು ಆ ದೈವಾನುಗ್ರಹದಿಂದ. ಭಾಗ್ಯದ ಬಾಗಿಲು ತೆಗೆದ್ರೆ ಯಾವ್ಯಾವ ಕೆಲಸ ನಿಂತಿದೆ ಅದು ಮುಂದೆ ಹೋಗುವಂಥ ಚಾನ್ಸಸ್ಸು. ಮತ್ತು ಸ್ವಲ್ಪ ಹಣಕಾಸಿನಲ್ಲಿ ತುಂಬ ಕಿರಿಕಿರಿ ಪಡ್ತಾ ಇದ್ರಿ, ಅಲ್ಲಿ ಬಂದ್ರೆ ಇಲ್ಲಿ ಬರಲ್ಲ. ಅದೇ ಹೇಳ್ತಾರಲ್ಲ, ಒಂದು ಬೆಡ್ಶೀಟ್ ಇದೆ, ತಲೆಗೆ ಹೊದ್ಕೊಂಡ್ರೆ ಕಾಲಿಗೆ ಬರಲ್ಲ, ಕಾಲಿಗಿದ್ರೆ ತಲೆಗೆ ಬರಲ್ಲ ಹೇಳೋ ಪರಿಸ್ಥಿತಿಯಲ್ಲಿ ಇದ್ರಿ. ಆದರೆ ಇವಾಗ ಹಾಗಲ್ಲ. ಈಗ ಪರಮಾತ್ಮನ ಸಂಪೂರ್ಣವಾದಂಥ ಅನುಗ್ರಹದಿಂದ ನಿಮ್ಮ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಕೊಡ್ತಾನೆ. ನಿಮ್ಮ ಸಹೋದರರಿಂದ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೂಡ ಕೊಡ್ತಾನೆ. ಮತ್ತು ರಾಜಕೀಯ ವ್ಯಕ್ತಿಗಳಿರಬಹುದು, ರಿಯಲ್ ಎಸ್ಟೇಟ್ ವ್ಯಕ್ತಿಗಳಿರಬಹುದು, ಇಂಥವರಿಗೆ ಹೆಚ್ಚಿನದಾದಂಥ ಅವಕಾಶ ಸ್ಥಾನಮಾನಗಳನ್ನು ಕೊಡ್ತಾನೆ. ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಒಂಚೂರು ಚಿಂತೆ ಸ್ವಲ್ಪ ನೋಡ್ಕೊಳ್ತಾ ಇರಿ. ಮಿಕ್ಕಿದ ಹಣಕಾಸಿಗನಕ ನಿಮಗೆ ಎತ್ತದಂತಹ ಕೈ ಆರ್ಥಿಕವಾಗಿ ಪ್ರಬಲವಾದಂಥ ರೀತಿಯಲ್ಲಿ ಬೆಳೀತೀರಿ. ಮತ್ತು ನೂತನವಾದಂತಹ ಒಂದು ಉದ್ಯೋಗವನ್ನು ಪ್ಲ್ಯಾನನ್ನು ಮಾಡಿ ಮುಂದೆ ಹೆಚ್ಚಿನದಾಗಿ ಅಭಿವೃದ್ಧಿ ಆಗುವಾಗ ಶನೇಶ್ವರನ್ನು ಇಡ್ತಾನೆ. ಇನ್ನು ಸಿಂಹರಾಶಿಯವರು ಸ್ವಲ್ಪ ಯೋಚನೆ ಮಾಡಿ ಎಷ್ಟೆಷ್ಟಾಗುತ್ತೋ ಅಷ್ಟೇ ಕೆಲಸ ಮಾಡ್ಕೊಳ್ತಾ ಹೋಗಿ. ಯಾಕಂದರೆ ಹಿಂದೆಲ್ಲ ಬಹಳ ಕೈ ಹತ್ತುತ್ತಾ ಇತ್ತು ನಿಮಗೆ. ಎಲ್ಲಿ ನೋಡಿದ್ರೂ ಒಳ್ಳೆಯದಾಗೋದು, ಎಲ್ಲಿ ನೋಡಿದ್ರೂ ಅನುಕೂಲತೆಗಳಾಗ್ತಾ ಇತ್ತು. ಈಗ ನಿಮ್ಮ ಜೊತೆಗಿದ್ದವರೇ ಕಿರಿಕಿರಿ ಮಾಡ್ತಾರೆ. ಅದ್ರ ಜೊತೆ ಕೆಲವಂಥ ನಷ್ಟಗಳು ಕೂಡ ಆಗುತ್ತೆ. ಧನಸ್ಥಾನಕ್ಕೆ ಶನೇಶ್ವರನ ದೃಷ್ಟಿ. ನಿಮ್ಮ ಒಂದು ಪ್ರಾಫಿಟಲ್ಲಿ ತುಂಬ ಕಡಿಮೆ ಆಗುವಂಥದ್ದು. 10 ರೂಪಾಯಿ ಆದಾಯ ಆದರೆ 10 ರೂಪಾಯಿ ಖರ್ಚಾಗಿ ಹೋಗುವಂಥದ್ದು, ಆದಾಯಗಳು ಉಳಿದೇ ಇರುವಂಥ ಒಂದು ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಇಷ್ಟಾಗುತ್ತೋ ಅಷ್ಟು ಆರ್ಥಿಕವಾದಂಥ ಪರಿಸ್ಥಿತಿಗೆ ಮತ್ತು ನಿಮ್ಮ ಸ್ಥಾನಮಾನಕ್ಕೆ ಸ್ಟೇಟಸ್ ಹೇಳ್ತಾರಲ್ಲ, ಆ ಸ್ಟೇಟಸ್ ಬಗ್ಗೆನೇ ಕಾಯ್ತಾ ಇರಿ. ಈಗ ನಿಮಗೆ ಇಲ್ಲಾಂದರೆ ಸ್ವಲ್ಪ ಕಿರಿಕಿರಿ ಬರಬಹುದು. ಒಂದು ಪರಿಹಾರಕ್ಕೆ ವಿಶೇಷವಾಗಿ ನೀವು ಅನ್ನದಾನವನ್ನು ಮಾಡಿ. ಅನ್ನದಾನವೇ ವಿಶೇಷವಾದಂಥದ್ದು. ಅನ್ನದಾನವನ್ನು ಮಾಡಿದರೆ ಶನೇಶ್ವರನು ಅನುಗ್ರಹ ಮಾಡ್ತಾನೆ. ಇನ್ನು ಕನ್ಯಾರಾಶಿಯವರಿಗೆ ಸಪ್ತಮದ ಶನಿ ಒಂದು ಹಂತಕ್ಕೆ ನಿಮಗೆ ಎಲ್ಲ ಬಿಡುಗಡೆ ಕೊಡ್ತಾ ಇದ್ದಾನೆ ಭಗವಂತನು. ಬಿಡುಗಡೆ ಅಂತಂದರೆ ಯಾವ ಕೆಲಸ ಆಗಲ್ಲ ಅಂತೇಳಿ ಚಿಂತೆ ಮಾಡ್ತಾ ಇದ್ರು, ಅಥವಾ ನಿಮ್ಮ ಯಜಮಾನರಿಗಿರಬಹುದು, ಕುಟುಂಬದಲ್ಲಿರಬಹುದು, ಏನೋ ಸಮಸ್ಯೆಗಳು ಬಂದಿದೆ, ಏನಪ್ಪ ನಾನು ಮಾಡಲಿ ಅಥವಾ ಏನಪ್ಪ ನಾನು ಕೈ ಹಾಕಲಿ ಅಂತಂದರೆ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲತೆಗಳಾಗುತ್ತೆ. ಅದ್ರ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿದ್ದವರಿಗೆ ಮತ್ತು ಬರವಣಿಗೆ ಕ್ಷೇತ್ರದಲ್ಲಿದ್ದವರಿಗೆ ಬಹಳ ಮುಖ್ಯವಾಗಿ ಈ ಮ್ಯಾರೇಜ್ ಮಾಡಿಸ್ತಾ ಇರ್ತಾರೆ ನೋಡಿ, ಈವೆಂಟ್ ಮಾಡುವಂಥದ್ದು, ಹಾಗೆ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಂಥವರು, ಇಂಥವರಿಗೆ ಬಹಳ ಶುಭ ಅಂತೇಳಿ ಹೇಳ್ತೇನೆ. ಶನೇಶ್ವರನು ಯಾವ ಪಾರ್ಟನ್ನು ಮುರಿದು ಹೋಗಿದ್ದು ಅಲ್ಲಿಗೆ ಸೇರಿಸ್ತಾನೆ. ಮತ್ತು ಮ್ಯಾರೇಜ್ ಎಲ್ಲ ಮಾಡ್ತಾ ಇರುವಂಥ ಭಾಳ ಜನ ಬ್ರೋಕರ್ ಇರ್ತೀರಿ, ಅಂಥವರಿಗೂ ಬಹಳ ಒಳ್ಳೇದು ಮಾಡ್ತಾನೆ ಶನೇಶ್ವರನು. ಯಾಕಂದರೆ ಒಳ್ಳೇದನ್ನು ಮಾಡಬೇಕು. ಒಳ್ಳೇದು ಮಾಡಿದಾಗ ಶನೇಶ್ವರನು ನಿಮ್ಮ ಹಿಂದೆ ನಿಲ್ತಾನೆ ಅಂತೇಳಿ ಹೇಳಬಹುದು. ಇನ್ನು ತುಲಾರಾಶಿಯವರಿಗನಕ ಕೇಳಬೇಕಾ, 6ನೇ ರಾಶಿ ಶನೇಶ್ವರನು ಬಹಳ 6ನೇ ರಾಶಿಯಲ್ಲಿದ್ದರೆ ಬಹಳ ಯೋಗ ಬಲಗಳನ್ನು ಕೂಡ ಕೊಡ್ತಾನೆ. ಶತ್ರುಗಳು ಧ್ವಂಸವಾಗಿ ಹೋಗ್ತಾರೆ. ರಾಜಕೀಯ ವ್ಯಕ್ತಿಗಳು ಹೆಚ್ಚಿನದಾದಂಥ ಲಾಭಾಂಶಗಳು. ಎಲ್ಲೋ ಒಂದು ಕಡೆಗೆ ನಿಮ್ಮ ಚಿಂತೆ ಟೆನ್ಷನ್ ಇದ್ದರೆ ಆ ಚಿಂತೆ ಟೆನ್ಷನ್ ಎಲ್ಲ ದೂರ ಆಗುವಾಗ ಶನೇಶ್ವರನು ಮಾಡ್ತಾನೆ. ಮತ್ತು ರೋಗ ರುಜಿನಗಳು ದೂರವಾಗ್ತದೆ. ವಿಶೇಷವಾಗಿ ನೋಡಿ, ರೋಗ ರುಜಿನಗಳು ಬಹಳ ಮುಖ್ಯವಾದಂಥದ್ದಲ್ವ. ಆರೋಗ್ಯ ಇದ್ದರೆ ಭಾಗ್ಯ ಭವಿಷ್ಯ. ಆರೋಗ್ಯವೇ ಸರಿ ಇಲ್ಲ ಅಂತಂದರೆ ಏನಾಗುತ್ತೆ? ಹಾಗಾಗಿ ಶನೇಶ್ವರನ ದೃಷ್ಟಿಯಿಂದ ನಿಮಗೆ ತುಲಾರಾಶಿಯವರು ಒಳ್ಳೆಯ ಆರೋಗ್ಯ ಕೊಟ್ಟು ನಿಮ್ಮನ್ನು ಹೆಚ್ಚಿನದಾಗಿ ಬೆಳವಣಿಗೆ ಆಗುವಾಗ ಮಾಡಿ, ಸ್ವಲ್ಪ ಏನಾದರೂ ಸಾಲ ತೊಂದರೆಗಳಿದ್ದರೆ ಅದನ್ನು ತೀರಿಸುವ ಹಾಗೆ ಶನೇಶ್ವರನು ಅನುಗ್ರಹ ಮಾಡ್ತಾನೆ. ಏನು ಗಾಬರಿ ಬೀಳುವಂಥದ್ದು ಬೇಡ. ಇನ್ನು ವೃಶ್ಚಿಕ ರಾಶಿಗೆ ಸ್ವಲ್ಪ ಪಂಚಮ ಶನಿ ಬರುತ್ತೆ. ಹಾಗಾಗಿ ಪಂಚಮ ಶನಿಯಿಂದ ಸ್ವಲ್ಪ ಪೂರ್ವಪುಣ್ಯ ಸ್ಥಾನ, ನೀವು ಹಿಂದೆ ಮಾಡದಂಥ ಕೆಲಸ ಕಾರ್ಯಗಳು ಸ್ವಲ್ಪ ಉಲ್ಟಾ ಹೊಡೆಯುವಂಥ ಸಾಧ್ಯತೆಗಳಿದೆ. ಮತ್ತು ಆದಷ್ಟು ಎಷ್ಟು ಬೇಕೋ ಅಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಿ. ತುಂಬ ಒತ್ತಡದಿಂದ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ತೊಂದರೆ ತಾಪತ್ರಗಳು ಬರಲಿಕ್ಕಿದೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಣಕಾಸನಕ ಬರುತ್ತೆ. ಹಣಕಾಸಿಗೆ ತೊಂದರೆ ಇಲ್ಲ. ಯಾಕಂದರೆ ಧನಸ್ಥಾನಕ್ಕೆ ಶನಿಯ ದೃಷ್ಟಿ ಬಹಳ ಒಳ್ಳೆಯದೇ. ಅಂದರೆ ಬರುವಾಗ ನಿಧಾನವಾದರೂ ಕೂಡ ಒಳ್ಳೆ ರೀತಿಯ ಹಣಕಾಸು ಬರುತ್ತೆ. ಹಣಕಾಸಿನ ಬಹಳ ಅಭಿವೃದ್ಧಿಯನ್ನು ನೀವು ಹೊಂದುವಂಥ ಸಾಧ್ಯತೆಗಳಿದೆ. ಮತ್ತು ಅಲ್ಪ ಸ್ವಲ್ಪ ಗೌರವ ಸನ್ಮಾನಗಳು ಕೂಡ ಸಿಗಬಹುದು. ಆದರೆ ನಿಮ್ಮ ಕುಟುಂಬದವರಿಂದ ಅಥವಾ ನಿಮ್ಮವರಿಂದ ನಿಮಗೆ ಸ್ವಲ್ಪ ಬೇಜಾರಾಗುವ ಹಾಗಾಗುತ್ತೆ ಶನೇಶ್ವರನು. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ, ಹೆಚ್ಚು ತಲೆಗೆ ಹಚ್ಚಿಕೊಂಡು ನಿಮ್ಮ ಆರೋಗ್ಯಕ್ಕೆ ಟೆನ್ಷನ್ ಮಾಡಿಕೊಳ್ಳುವಂಥದ್ದು ಬೇಡ. ಮಿಕ್ಕಿದ್ದು ಅನ್ನದಾನಾದಿಗಳನ್ನು ಪರಿಹಾರಗಳನ್ನೇ ಮಾಡಿ. ಮತ್ತು ಸಾಧ್ಯವಾದರೆ ಶ್ರೀಕ್ಷೇತ್ರ, ನಂಜನಗೂಡು, ಧರ್ಮಸ್ಥಳ, ಹೀಗೆ ಮಹಾ ದೊಡ್ಡ ಕ್ಷೇತ್ರಗಳಿಗೆ ಹೋಗಿ ಒಮ್ಮೆ ದರ್ಶನವನ್ನು ಮಾಡಿ ಬನ್ನಿ. ಈಶ್ವರ ಆರಾಧನೆಯೇ ಬಹಳ ವಿಶೇಷವಾದಂಥದ್ದು. ಅಲ್ಲಿ ಹೋದಾಗ ಸಾಧ್ಯವಾದರೆ ಅನ್ನದಾನಾದಿಗಳನ್ನು ಮಾಡಿ, ಅದರಿಂದನೂ ಕೂಡ ಬಹಳ ಶುಭವಾಗ್ತದೆ. ಇನ್ನು ಧನುರಾಶಿ ನೋಡಿ, ಧನುರಾಶಿಯವರಿಗೆ ಹೇಗಾಗಿದೆ ಅಂತಂದರೆ 29/3/2025 ಅನಂತರದಲ್ಲಿ ನಿಮಗೆ ಬಹಳ ಬದಲಾವಣೆಗಳನ್ನು ಕಾಣ್ತೀರಿ. ಒಂಥರ ಮನಸ್ಸು ಡಿಪ್ರೆಷನ್ನು, ಚಿಂತೆಯೋ ಟೆನ್ಷನನ್ನು ಇದ್ದ ಹಾಗೆ ಕಾಣ್ತದೆ. ಇದನ್ನೆಲ್ಲ ಶನೇಶ್ವರನು ಪರಿಹಾರ ಮಾಡ್ತಾನೆ.
ಮತ್ತು ಯಾವುದಕ್ಕೋಸ್ಕರ ಗೋಲಿಟ್ಕೊಂಡು ನೀವು ಹೋರಾಟ ಮಾಡ್ತಾ ಇದ್ರೋ, ಈ ಕೆಲಸ ಆಗಬೇಕು, ಇದು ಸಿಗಬೇಕು, ಇದು ಆಗಬೇಕು ಹೇಳುವಂಥ ಮನಸ್ಥಿತಿ ಇತ್ತು, ಅದಕ್ಕೆ ಶನೇಶ್ವರನ ಅನುಗ್ರಹ ಮಾಡ್ತಾನೆ. ಮತ್ತು ಹಿಂದೆ ಮಾಡದಂಥ ಪುಣ್ಯಾಂಶಗಳೆಲ್ಲ ನಿಮಗೆ ಅಭಿವೃದ್ಧಿ ಆಗಲಿಕ್ಕೆ ಬರ್ತದೆ, ಚಿಂತೆ ಮಾಡಬೇಡಿ. ಯಾಕಂದರೆ ಧನುರಾಶಿಯವರಿಗೆ ಹೇಗಾಗಿದೆ ಅಂತಂದರೆ ಸ್ವಲ್ಪ ಚಿಂತೆ ಜಾಸ್ತಿ ಆಗಿದೆ ಇತ್ತೀಚಿನ ದಿವಸದಲ್ಲಿ. ಹಣಕಾಸಿಲ್ಲ, ವ್ಯವಹಾರ ಇಲ್ಲ, ಏನು ಮಾಡೋದು ಹೇಳುವಂಥದ್ದನ್ನು ಯೋಚನೆ ಮಾಡ್ತಾ ಇರ್ತೀರಿ. ಅದರ ಚತುರ್ಥದಲ್ಲಿ ಒಂದು ಹಂತಕ್ಕೆ ಸುಖಸ್ಥಾನ ಅಂತೇಳಿ ಹೇಳ್ತೇವೆ. ಸುಖಸ್ಥಾನದಲ್ಲಿದ್ದಿರುವಂಥ ಶನೇಶ್ವರರು ನಿಮ್ಮನ್ನು ನೋಡ್ತಾನೆ. ನೀವು ಧರ್ಮ ಕಾರ್ಯದಲ್ಲಿದ್ದರೆ ಖಂಡಿತವಾಗೂ ಶನೇಶ್ವರ ನಿಮ್ಮನ್ನು ಕೈ ಬಿಡಲ್ಲ. ಆದಷ್ಟು ಗುರುವಿನ ಆರಾಧನೆ, ಗುರುವಿನ ಪ್ರಾರ್ಥನೆ ಮಾಡ್ತಾ ಬನ್ನಿ, ಬೇರೆದೆಲ್ಲ ಭಗವಂತನು ಅನುಗ್ರಹಿಸ್ತಾನೆ. ಇನ್ನು ಮಕರ ರಾಶಿ, ನಿಮಗೆ ಕೇಳಬೇಕೆ, ಇಷ್ಟು ದಿವಸ ಜಂಜಾಟ, ಟೆನ್ಷನ್ನು, ಚಿಂತೆ ಎಲ್ಲ ಇತ್ತು, ಹಣಕಾಸಿಲ್ಲ, ಬಹಳ ಒದ್ದಾಡ್ತಾ ಇದ್ರಿ. ಎಷ್ಟು ಜನ ಕಾಮೆಂಟ್ ಮಾಡೋದು ನೋಡಿದ್ರೆ ನಮಗೆ ಬಹಳ ಬೇಜಾರಾಗ್ತಾ ಇತ್ತು. ಹಾಗಾಗಿ 7.5 ಶನಿ ಅನಕ ಒಂದು ಹಂತಕ್ಕೆ ನಿಮ್ಗೆ ಮುಗೀತು. ಇನ್ನೇನಿದ್ರೂ ಕೂಡ ಆ ಶನೇಶ್ವರನು ತೃತೀಯ ರಾಶಿ ಶನೇಶ್ವರನು ಬಲವಂತನಾಗಿದ್ದಾನೆ. ಅಂದರೆ ಆರ್ಥಿಕವಾಗಿ ನಿಮ್ಮ ಬಲಿಷ್ಠ ಆಗುವ ಹಾಗೆ, ಕಳ್ಕೊಂಡಂಥ ಕೆಲಸಗಳು ವಾಪಸ್ಸು ಸಿಗುವ ಹಾಗೆ, ಅಥವಾ ಯಾವುದೋ ಒಂದು ದೊಡ್ಡ ಗೋಲನ್ನು ಇಟ್ಕೊಂಡು ದೊಡ್ಡ ಸಂಸ್ಥೆ ನಡೆಸ್ತಾ ಇದ್ದೀರಿ, ಆ ಸಂಸ್ಥೆಯಲ್ಲಿ ಗಟ್ಟಿಯಾಗಿ ನಿಮಗೆ ಜಯ ಆಗುವ ಹಾಗೆ. ಯಾಕಂದರೆ ಜಯ ಆಗಬೇಕು ಅಂತಂದರೆ ತೃತೀಯ ಸ್ಥಾನದಲ್ಲಿ ಶನೇಶ್ವರ ಇದ್ದಾಗ ಜಯವಾಗ್ತದೆ. ಅಥವಾ ತುಂಬ ಕೋರ್ಟು ಕಚೇರಿಯಲ್ಲಿ ಒದ್ದಾಡ್ತಾ ಇದ್ರಿ ಹಿಂದೆ ಅಂತಂದರೆ ಅದೆಲ್ಲ ಬಗೆಹರಿತು. ಮತ್ತೇನಾದ್ರು ಬರ್ತದೆ ಅಂತಂದ್ರೆ ವರಿ ಮಾಡೋದು ಬೇಡ. ಶನೇಶ್ವರನು ಪೂರ್ಣವಾದಂಥ ಅನುಗ್ರಹ ಮಾಡ್ತಾನೆ. ಅದರ ಜೊತೆಯಲ್ಲಿ ನಿಮಗೆ ಒಂದು ಸ್ಥಾನಮಾನಗಳು ಗತ್ತು ಅಂತ ಹೇಳ್ತೇವಲ್ಲ, ಅಂತಹ ಅದನ್ನು ಅವಕಾಶಗಳನ್ನು ಶನೇಶ್ವರ ನೀಡ್ತಾನೆ. ಹಾಗಾಗಿ ಅಷ್ಟೊಂದು ಚಿಂತೆ ಮಾಡೋದು ಬೇಡ. ಆದರೆ ನಿಮ್ಮ ಕುಟುಂಬದ ಸದಸ್ಯರು, ತಂದೆ ತಾಯಿ ಹಿರಿಯರ ಬಗ್ಗೆ ತುಂಬ ಕಾಳಜಿ ವಹಿಸ್ಕೊಳ್ಳಿ. ಅವರನ್ನು ಆದಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರಿ. ಅದರಿಂದ ನಿಮ್ಮ ಅದೇ ದೊಡ್ಡ ನಿಮ್ಮ ಆ ಶನೇಶ್ವರನ ಅನುಗ್ರಹಕ್ಕೆ ಕಾರಣವಾಗುತ್ತೆ. ಇನ್ನು ಕುಂಭರಾಶಿಯವರು ಚಿಂತೆ ಮಾಡ್ತಾ ಇದೆ, 7.5 ಶನಿ ಮುಗಿತಾ ಇಲ್ಲ, ಏನಪ್ಪ ಯಾವಾಗಪ್ಪ ಮುಗೀತದೆ ಅಂತೇಳಿ. ಸದ್ಯಕ್ಕನಕ ಮುಗಿಯುವಾಗಿಲ್ಲ, ಚಿಂತೆ ಮಾಡಬೇಡಿ. 2ನೇ ರಾಶಿಯ ಶನೇಶ್ವರನು, ಹಾಗಾಗಿ ಸ್ವಲ್ಪ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ನಿಧಾನ ಆಗಬಹುದು. ಯಾವುದೋ ಬಿಲ್ಡಿಂಗ್ ಕಟ್ಟಿದ್ರಿ, ಸೇಲ್ ಆಗುವಂಥ ನಿಧಾನ ಆಗಬಹುದು. ಅಥವಾ ಸ್ವಲ್ಪ ನಿಮ್ಮ ಚಿಂತೆ ಯಾವುದಪ್ಪ ಅಂತಂದರೆ ಆರ್ಥಿಕವಾದಂಥ ಫೈನಾನ್ಸಿಗೆ ಚಿಂತೆ ಮಾಡ್ತಾ ಇದ್ದೀರಿ, ಅದು ಸ್ವಲ್ಪ ನಿಧಾನ ಆದರೂ ಕೂಡ ಹಣಕಾಸು ಬರಬಹುದು, ಬರುವುದೇ ಇಲ್ಲ ಹೇಳುವಂಥದ್ದಿಲ್ಲ. ಉದ್ಯೋಗ ಕಳ್ಕೊಂಡವರಿಗೆ ಈ ಶನೇಶ್ವರನ ಬದಲಾವಣೆಯಿಂದ ಎಲ್ಲರೂ ಒಂದು ಉದ್ಯೋಗ ಇತ್ಯಾದಿಗಳು ಸಿಗಬಹುದು. ಮತ್ತು ಜಗಳ, ಕಚ್ಚಾಟ, ಕಿರಿಕಿರಿ ಏನೋ ಆಗಿದೆ ಅಂತಂದರೆ ಅದಕ್ಕೆ ಸ್ವಲ್ಪ ಪರಿಹಾರ ಸಿಗಬಹುದು. ಸಂಪೂರ್ಣ ಮುಗದೇ ಹೋಗುತ್ತೆ ಅಂತೇಳಿ ಹೇಳ್ತಾ ಇಲ್ಲ ನಾನು. ಯಾವುದೋ ಒಂದು ರೀತಿಯಲ್ಲಾದರೂ ಕೂಡ ಶನೇಶ್ವರ ನಿಮ್ಮ ಬಗ್ಗೆ ಸ್ವಲ್ಪ ಕರುಣೆಯನ್ನು ಕೊಡಬಹುದು. ನೀವು ಎಷ್ಟಾಗುತ್ತೋ ಅಷ್ಟು ಅದಷ್ಟು ಭಿಕ್ಷುಕರಿಗೆ ಏನಾದರೂ ಸಹಾಯ ಸಹಕಾರ ಮಾಡುವಂಥದ್ದು. ಯಾರೋ ಒಂದು ಬಟ್ಟೆ ಹೊರದು ಹಾಕ್ಕೊಂಡಿದ್ದಾರೆ ಅಂತಂದರೆ ಅವರಿಗೆ ಒಂದು ಒಳ್ಳೆ ರೀತಿಯಾದಂಥ ಬಟ್ಟೆಯನ್ನು ಕೊಡುವಂತಹ ಪ್ರಯತ್ನಗಳನ್ನು ಮಾಡಿ. ಹಾಗೆ ನಿಮ್ಮ ತಂದೆ ತಾಯಿಯನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಳಿ. ಅದರ ಜೊತೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕುಂಭರಾಶಿಯವರು ಹಸಿವು ಬಾಯಾರಿಕೆಯಿಂದ ಯಾರು ಇರ್ತಾರೋ, ನಿಮಗೆ ಕಷ್ಟ ಇದೆ ನಿಜ, ಆದರೂ ಒಂದು ಮುಷ್ಟಿ ದಾನ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಭಗವಂತ ನಮಗೆ ಕೊಟ್ಟು ನೋಡ್ತಾನೆ, ಕೊಡದೇನೂ ಕೂಡ ನೋಡ್ತಾನೆ. ಹಾಗಾಗಿ ಅಷ್ಟೊಂದು ಗಾಬರಿ ಬೇಡ. ಶನೇಶ್ವರನ ಮೇಲೆ ಭಾರ ಹಾಕಿ ನೀವು ಬೆಳಗ್ಗೆ ಆಗುವವರೆಗೆ ಏನಾದರೂ ಭಗವಂತ ಬದಲಾವಣೆ ಮಾಡ್ತಾನೆ ಹೇಳುವಂಥ ನಿಶ್ಚಯಗಳನ್ನು ಮನಸ್ಸನ್ನು ತಂದುಕೊಳ್ಳಿ. ಮೀನರಾಶಿಯವರಿಗೆ ಆರೋಗ್ಯದ ಬಗ್ಗೆ ಬಹಳ ಜಾಗ್ರತೆ ಅಂತ ಹೇಳ್ತಾನೆ. ಯಾಕಂದರೆ ಆರೋಗ್ಯ ಹೇಗೆ ಹೇಳಿ ಯೋಚನೆ ಮಾಡ್ತಾ ಇದ್ದೀರಿ ನೀವು. ಇದ್ದಕ್ಕಿದ್ದ ಹಾಗೆ ಆರೋಗ್ಯದಲ್ಲೇನೋ ಟೆನ್ಷನ್ ಆಗುವಂತಹ ಒಂದು ಪರಿಸ್ಥಿತಿ ಕಾಣ್ತದೆ. ವಿವಾಹಾದಿ ಮಂಗಲ ಕಾರ್ಯಗಳನ್ನು ಕೂಡ ಶನೇಶ್ವರನು ನೀಡ್ತಾನೆ. ಮತ್ತು ಸಂತಾನಗಳು ಇಲ್ಲ ಅಂತಂದರೂ ಅದಕ್ಕೂ ಭಗವಂತ ಅನುಗ್ರಹ ಮಾಡ್ತಾನೆ. ಅದರ ಜೊತೆಯಲ್ಲಿ ನಿಮಗೂ ಬಹಳ ಏನೋ ಒಂದು ಸ್ಥಾನಮಾನಗಳು ಸಿಗಬೇಕು, ಗೌರವ ಸಿಗಬೇಕು, ಫೈನಾನ್ಸಲ್ಲಿ ಆಗಬೇಕು ಅಂತಂದರೂ ಕೂಡ ಸ್ವಲ್ಪ ಶನೇಶ್ವರನು ನಿಮ್ಮ ದೃಷ್ಟಿ ಆಗುತ್ತೆ. ಸ್ವಲ್ಪ ನಿಧಾನವಾಗಿ ಆಗಬಹುದು, ಕೈ ಬಿಡಲಿಕ್ಕಿಲ್ಲ. ಇನ್ನೇನಂತಂದರೆ ಪಾರ್ಟ್ನಲ್ಲೇನೋ ಕಿರಿಕಿರಿ ಆಗಿದೆ, ನಿಮ್ಮಲ್ಲೇ ಗಂಡ ಹೆಂಡತಿಯಲ್ಲೇನೋ ಒಂದು ಕಿರಿಕಿರಿ ಆಗಿದೆ. ಇಂತಹ ಸಮಸ್ಯೆಗಳಿದ್ದರೆ ಶನೇಶ್ವರನು ಅದನ್ನು ಪರಿಹಾರ ಮಾಡುವಂತಹ ಒಂದು ಅವಕಾಶಗಳನ್ನು ನೀಡ್ತಾನೆ. ಒಟ್ಟಿನಲ್ಲಿ ಓವರಾಲ್ ಆಗಿ ಮೀನರಾಶಿಯವರಿಗೆ ಗಾಬರಿ ಬೀಳಬೇಡಿ. ಒಂದೇ ಎಷ್ಟಾಗುತ್ತೋ ಅಷ್ಟು ಕಾರ್ಯಸಿದ್ಧಿ ಹನುಮಂತರ ಮಂತ್ರಗಳನ್ನು ಪಠನೆ ಮಾಡ್ತಾ ಇರಿ. ಇದೆಲ್ಲ ಭಗವಂತನ ಮೇಲೆ ಭಾರ ಹಾಕಿಬಿಡಿ. ಭಗವಂತನು ಎಲ್ಲವರನ್ನು ನಡೆಸಿದಾಗ ನಮ್ಮನ್ನು ಕೂಡ ನಡೆಸ್ಕೊಂಡು ಹೋಗ್ತಾನೆ. ಚಿಂತೆ ಮಾಡಬೇಡಿ. ಚಿಂತೆ ಜಾಸ್ತಿ ಮಾಡ್ತಾ ಹೋದರೆ ತುಂಬ ಬೇಜಾರವಾಗ್ತದೆ, ಮುಂದಿನ ಕೆಲಸ ಮಾಡಲಿಕ್ಕಾಗಲ್ಲ. ಏನೋ ಪ್ರಾಬ್ಲಮ್ ಬಂದಿದೆ, ಅದಕ್ಕೇನೋ ಸಣ್ಣ ಪುಟ್ಟ ಪರಿಹಾರ ಮಾಡ್ತಾ ಮುಂದೆ ಹೆಜ್ಜೆ ಇಡ್ತಾ ಮುಂದೆ ಹೋಗ್ತಾ ಇರುವಂಥ ಪ್ರಯತ್ನಗಳನ್ನು ಮಾಡಿ. ದೈವಾನುಗ್ರಹವಾಗಲಿ, ಮಂಗಲವಾಗಲಿ, ಆದಿತ್ಯಾದಿ ನವಗ್ರಹ ದೇವತೆಗಳು ಶುಭವನ್ನು ಉಂಟು ಮಾಡಲಿ, ಶನೇಶ್ವರನು ಶುಭವನ್ನು ಉಂಟು ಮಾಡಲಿ ಅಂಥೇಳಿ ಶನೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ. ಯಾರು ತೊಂದರೆ ಇದೆಯೋ ಅಂಥವ್ರು ಎಷ್ಟಾಗುತ್ತೋ ಅಷ್ಟು ಈ ಮಂತ್ರಗಳನ್ನು ಪಠನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ, ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ, ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶನೈಶ್ಚರಾಯ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ. ಹರಿ ಓಂ. ನಮಸ್ಕಾರ.